ಇನ್ನು ಬಜೆಟ್ ಅಧಿವೇಶನಕ್ಕೆ ಬಿಜೆಪಿ ನಾಯಕರು ಕೇಸರಿ ಶಾಲನ್ನ ತೊಟ್ಟು ಬಂದಿದ್ರು. ಇದೇ ಬೆಳವಣಿಗೆ ಈಗ ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಡುವೆ ಹೊಸ ವಾಕ್ಸಮರಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಕಲಾಪದಲ್ಲಿ ರಾಜ್ಯಪಾಲರ ಭಾಷಣ ಒಂದು ರೀತಿಯ ಸಮರಕ್ಕೆ ವೇದಿಕೆ ಕೊಟ್ಟಿದ್ರೆ, ಮತ್ತೊಂದು ಕೈ ನಾಯಕರ ಕಣ್ಣು ಕೆಂಪಗಾಗಿಸಿದ್ದು ಬಿಜೆಪಿ ನಾಯಕರು ಕೇಸರಿ ಶಾಲು ತೊಟ್ಟು ಬಂದಿದ್ದು. ಬಜೆಟ್ ಅಧಿವೇಶನಕ್ಕೆ ಕೇಸರಿ ಶಾಲು ತೊಟ್ಟು ಬಂದ ಬಿಜೆಪಿಗರು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗುತ್ತಲೇ ಎಂಟ್ರಿ ಕೊಟ್ಟರು. ಇಷ್ಟೇ ಅಲ್ಲ, ವಿಧಾನಸೌಧದಲ್ಲಿ ಮಂಡ್ಯ ಕಾಂಗ್ರೆಸ್ ಶಾಸಕ ರವಿ ಗಣಿಗ ಬಿಜೆಪಿ ನಾಯಕರ ಕಣ್ಣಿಗೆ ಬಿದ್ದಿದ್ದೇ ತಡ ಅವರು ಹತ್ತಿರ ಬರ್ತಿದ್ದಂತೆ ಮುನಿರತ್ನ ಕೇಸರಿ ಶಾಲು ಹಾಕಿದ್ರು. ಆಗ ರವಿ ಗಣಿಗ ಭಾರತದ ಬಾವುಟ ತರಬೇಕಿತ್ತು ಅಂತ ಹೇಳಿದ್ದಂತೆ ಮುನಿರತ್ನ ಶಾಲು ಹಾಕ್ಲಾ ಅಂತ ಪ್ರಶ್ನಿಸಿದ್ರು. ಆಗ ಕಾಂಗ್ರೆಸ್ ಶಾಸಕ ನಾನು ಕೂಡ ಹಿಂದೂನೇ, ಹಾಕಿ ಅಂತ ಕೇಸರಿ ಶಾಲನ್ನ ಕೊರಳಿಗೆ ಹಾಕಿಸಿಕೊಂಡ್ರು. ವಿಧಾನಸೌಧದ ಹೊರಗೆ ಮಾತ್ರ ಕೇಸರಿ ಶಾಲು ಹಾಕಿಕೊಂಡು ಬರಲಿಲ್ಲ, ಬದಲಾಗಿ ಸದನದ ಒಳಗೂ ಬಿಜೆಪಿ ನಾಯಕರು ಕೇಸರಿ ಶಾಲು ತೊಟ್ಟು ಎಂಟ್ರಿ ಕೊಟ್ಟರು. ಸದನದಲ್ಲಿ ಬಿಜೆಪಿ ಸದಸ್ಯರಿಗೆ ಮುನಿರತ್ನ ಕೇಸರಿ ಶಾಲು ಹಂಚಿದ್ರು. ಇದು ಇಷ್ಟಕ್ಕೆ ನಿಲ್ಲಿಲ್ಲ. ರಾಜ್ಯಪಾಲರ ಭಾಷಣ ಮುಗಿದ ಬಳಿಕ ಮತ್ತೊಂದು ರೀತಿಯ ಬೆಳವಣಿಗೆಯೇ ಆಯಿತು. ರಾಜ್ಯಪಾಲರು ಸದನದಿಂದ ನಿರ್ಗಮಿಸುತ್ತಿದ್ದಾಗ ಬಿಜೆಪಿ ನಾಯಕರು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರೆ, ಸಚಿವ ಸಂತೋಷ್ ಲಾಡ್ ಜೈ ಭೀಮ್ ಅಂತ ಕೂಗಿದ್ರು. ಕೇಸರಿ ಶಾಲು ಧರಿಸಿದ್ದಕ್ಕೆ ಸಮರ್ಥನೆ ನೀಡಿದ ವಿಪಕ್ಷ ನಾಯಕ ಅಶೋಕ್, ಮೋದಿಯವರು ರಾಮರಾಜ್ಯ ಆಗಬೇಕು ಅಂತಿದ್ದಾರೆ, ಹೀಗಾಗಿ ನಾವೆಲ್ಲ ಕೇಸರಿ ಶಾಲು ಧರಿಸಿ ಬಂದಿದ್ದೇವೆ ಅಂತ ಹೇಳಿದರು. ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿ ರಾಮರಾಜ್ಯದತ್ತ ನಮ್ಮ ದೇಶ ನಡೀತಾ ಇದೆ. ಈ ರಾಮರಾಜ್ಯ ಸ್ಥಿರವಾಗಿರಬೇಕು, ರಾಮರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು, ರಾಮರಾಜ್ಯ ವಿಶ್ವದ ಗುರು ಆಗಬೇಕು. ಆ ದೃಷ್ಟಿಯಿಂದ ನಾವೆಲ್ಲರೂ ಇವತ್ತು ಕೇಸರಿ ಶಾಲುವನ್ನು ಧರಿಸಿ ನಾವು ಅಧಿವೇಶನದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಬಿಜೆಪಿ ನಾಯಕರು ಕೇಸರಿ ಶಾಲು ಧರಿಸಿ ಬಂದಿದ್ದಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಮಾತನಾಡಿ ಕೇಸರಿ ಅವರೊಬ್ಬರ ಆಸ್ತಿನಾ ಅಂತ ಪ್ರಶ್ನಿಸಿದ್ರೆ, ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿ ಬಿಜೆಪಿ ಅವರು ಸರಿಯಾದ ಪಾಠ ಕಲಿತಾರೆ ಅಂದರು. ಕೇಸರಿ ಹಾಕೊಳ್ಳಿ, ಕೇಸರಿ ಅವರೊಬ್ಬರು ಆಸ್ತಿನಾ? ಕೇಸರಿ ಯಾರು ಆಸ್ತಿನೂ ಅಲ್ಲ, ಅವ್ರವ್ರ ಧರ್ಮ ಅವ್ರವ್ರ ಪಾಲನೆ ಮಾಡ್ತಾರೆ. ನಾನು ಹಿಂದೆ ಹೇಳಿದ್ದೀನಿ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ರಾಜಕಾರಣವನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಮಾಡಬೇಕು ಅಷ್ಟು ಮಾಡಬೇಕು. ಅದನ್ನೆಲ್ಲ ಬಿಟ್ಟು ಎಲ್ಲವೂ ಅದನ್ನು ಮಾಡ್ತಕ್ಕಂಥ ಬಿಜೆಪಿ ಅವರಿಗೆ ಬರೋ ದಿವಸಗಳಲ್ಲಿ ಪಾಠ ಕಲಿತಾರೆ. ಕೇಸರಿ ಶಾಲು ಇವ್ರು ಸ್ವತ್ತಲ್ಲ. ಈಗ ನಮ್ಮ ಮನೆಯಲ್ಲಿ ಪೂಜೆ ಮಾಡೋದು, ನಮ್ಮ ಮಠಗಳಲ್ಲಿ, ಈಗ ನಮ್ಮ ಲಿಂಗಾಯತ್ ಮಠಗಳಲ್ಲಿ ತಗೊಳ್ಳಿ, ಕೇಸರಿನೇ ಇರ್ತದೆ. ನಮ್ಮ ದೇವಸ್ಥಾನಗಳ ಮೇಲೆ ಕೇಸರಿನೇ ಇರ್ತದೆ. ನಾವು ಪೂಜೆ ಮಾಡುವಾಗ ಹಿಡಿದಟ್ಟ ಪೂಜೆ ಮಾಡುವಾಗ ಕೇಸರಿ ಇಟ್ಕೊಂಡು ಬಳಸ್ಕೊಂಡು ಮಾಡ್ತೀವಿ. ಕೇಸರಿ ಏನು ಇವ್ರು ಸ್ವತ್ತ? ಅದು ಅವ್ರು ತಿಳ್ಕೊಂಡ್ಬಿಟ್ಟಿದ್ರೆ ಹಂಗೆ. ಸದ್ಯ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಒಂದೊಂದೇ ವಿಚಾರವಾಗಿ ವಾಗ್ಯುದ್ಧಗಳು ನಡೆಯುತ್ತಿವೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಇನ್ಯಾವ ಕದನ ನಡೆಯುತ್ತೋ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ9.